ನೋಡಿ ಟ್ರಾಫಿಕಲ್ಲಿ ಈಸಿಯಾಗಿ ಡ್ರೈವ್ ಮಾಡ್ಬೋದು ಗುರು ನೋಡಿ. ಟ್ರಯಾಂಪ್ ಅಲ್ಲಿ ನಿಮಗೆ T100 T120 ಬೋನ್ ವೀಲ್ಸ್ ಅಂತ ಬರುತ್ತೆ. ಪ್ರಾಪರ್ ರೆಟ್ರೋ ಕ್ಲಾಸಿಕ್ ಮೋಟರ್ ಸೈಕಲ್ಸ್, ಟ್ವಿನ್ ಸಿಲಿಂಡರ್ ಬರೋದ್ರಿಂದ ಅದನ್ನ ಟಿ ಅಂತ ಕರೀತಾರೆ. ಬಟ್ ಹೋದ ವರ್ಷ ಟ್ರಯಾಂಪ್ ಅವರು 400cc ಅಲ್ಲಿ ಒಂದು ರೆಟ್ರೋ ಕ್ಲಾಸಿಕ್ ಗಾಡಿನ ಲಾಂಚ್ ಮಾಡಿದ್ರು, ಅದನ್ನ ಸ್ಪೀಡ್ 400 ಅಂತ ಕರೆದ್ರು. ಬಟ್ ಈ ವರ್ಷ ಅದೇ ಗಾಡಿನ ಸ್ವಲ್ಪ ಮಾಡಿಫೈ ಮಾಡಿ T4 ಅಂತ ಕರಿತಾ ಇದ್ದಾರೆ. ಆ್ಯಂಡ್ ಈ ಗಾಡಿಯಲ್ಲಿ ಸೇಮ್ ಸ್ಪೀಡ್ 400 ಥರ ಇದ್ರೂ ತುಂಬ ಪಾರ್ಟ್ಸ್ಗಳು ಸೇಮ್ ಅಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಹಾಗೆ ಆ ಗಾಡಿಗಿಂತ ಈ ಗಾಡಿ ಆಲ್ಮೋಸ್ಟ್ 23,000 ಕಡಿಮೆ ಆಗಿದೆ. ಆ್ಯಂಡ್ ಸ್ವಲ್ಪ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದಾರೆ ಟ್ರಯಾಂಪ್ ಅವರು. ಸೊ ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಬಿಕಾಸ್ ಮಿಕ್ಕಿದ ಜರ್ನಲಿಸ್ಟ್ ಎಲ್ಲ ಈ ಡೀಟೇಲ್ಸ್ ನಿಮ್ಗೆ ಹೇಳೋದಿಲ್ಲ. ನೀವೇನಾದರೂ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ಮೊದಲನೇ ಬಾರಿಗೆ ನೋಡ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬನ್ನಿ ವಾಕ್ ಅರೌಂಡ್ ಹಾಗೆ ರೈಡ್ ರಿವ್ಯೂ ಹೇಳ್ತೀನಿ. ಮೊದಲನೇದಾಗಿ ಬಿಗ್ಗೆಸ್ಟ್ ಚೇಂಜ್ ಈ T4 ಅಲ್ಲಿ ಏನಾಗಿದೆ ಅಂದರೆ ಇಂಜಿನ್ ಗುರು. ಸೇಮ್ ಈ TR ಸೀರೀಸ್ ಇಂಜಿನ್ ಇದ್ರು 399cc. ನೀವು ಆಲ್ರೆಡಿ ಡ್ಯೂಕ್ 390 ಅಲ್ಲಿ ನೋಡಿರ್ತೀರಾ, ಸ್ಕ್ರಾಂಬ್ಲರ್ ಸ್ಪೀಡಲ್ಲಿ ನೋಡಿರ್ತೀರಾ, ಅದೇ ಇಂಜಿನು. ಬಟ್ ಇದರಲ್ಲಿ ನಮಗೆ 31.5 BHP ಅಷ್ಟೇ ಇರೋದು. ಬಿಕಾಸ್ ನೀವು ಸ್ಪೀಡ್ 400 ನೋಡಿದ್ರೆ 39.5 BHP, ಆಲ್ಮೋಸ್ಟ್ 9 BHP ಕಡಿಮೆ ಇದೆ. ಹಾಗೆ ಟಾರ್ಕ್ ಕೂಡ ಆಲ್ಮೋಸ್ಟ್ 1.5 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಕಡಿಮೆ ಆಗ್ತಾ ಇದೆ. ಏನು ಗುರು ಇಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ ಅಂದರೆ ಟ್ರಯಾಂಪ್ ಅವ್ರು ಮಾಡಿರೋದು ಒಂದು ಸ್ಮಾರ್ಟ್ ಥಿಂಗ್. ಬಿಕಾಸ್ ಪವರ್ನ ಕಮ್ಮಿ ಮಾಡಿ, ಟಾರ್ಕ್ನ ಕಮ್ಮಿ ಮಾಡಿ, ನಮಗೆ ಲೋವರ್ RPM ಅಲ್ಲೇ ಒಳ್ಳೆ ಪವರ್ ಡೆಲಿವರಿ ಆಗ್ತದೆ. ಯೂಶಲಿ ಪವರ್ ಕಮ್ಮಿ ಆದಷ್ಟು ಇಂಜಿನ್ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಹಾಗೆ ಸಿಟಿ ಡ್ರೈವಿಂಗ್ಸಲ್ಲಿ ಗೇರಿಂಗ್ ಕೂಡ ಚೇಂಜಸ್ ಮಾಡಿಬಿಟ್ಟಿದ್ರೆ, ಸೊ ಇದರಿಂದ ಏನಾಗ್ತಿದೆ ಅಂದರೆ ನೀವು ಇನ್ನೂ ಸ್ವಲ್ಪ ಸ್ಮೂತಾಗಿ ಕಂಫರ್ಟೇಬಲ್ ಆಗಿ ಸಿಟಿಯಲ್ಲಿ ಓಡಿಸ್ಬೋದು. ಆ್ಯಂಡ್ ಮ್ಯಾಕ್ಸಿಮಮ್ ಜನ ನೀವು 40 BHP ಹೋಗ್ಬೇಕಂದ್ರೆ ಹೈವೇಲಿ ಚಚ್ಕೊಂಡು ಹೋಗಬೇಕು. 8,000 RPM, 8,500 RPM ಅಲ್ಲೇ ನಿಮಗೆ ಬರೋದು. ಬಟ್ ಇದರಲ್ಲಿ ಆಲ್ಮೋಸ್ಟ್ 6,500-7,000 RPM ಅಲ್ಲೇ ನಿಮಗೆ ಪೀಕ್ ಪವರ್ ಬಂದ್ಬಿಡ್ತಾ ಇದೆ. ಹಾಗೆ ಟಾರ್ಕ್ನು ಆಲ್ಮೋಸ್ಟ್ 1,000 RPM ಅಲ್ಲಿ ಕಡಿಮೆ ಆಗಲಿ ಬಂದ್ಬಿಡ್ತಾ ಇದೆ. ಇದು ಹೇಗೆ ಅಚೀವ್ ಮಾಡಿದೆ ಅಂದರೆ ಡಿಟ್ಯೂನ್ ಮಾಡಿದ್ದಾರೆ, ಪ್ಲಸ್ ಸ್ಟ್ರೋಕ್ನೂ ಚೇಂಜಸ್ ಮಾಡಿಬಿಟ್ಟಿದ್ರೆ, ಪ್ಲಸ್ ನಮಗೆ ಲಿಕ್ವಿಡ್ ಕೂಲಿಂಗ್, ಸ್ಪೀಡ್ ಗೇರ್ ಬಾಕ್ಸ್ ಎಲ್ಲ ಸೇಮ್ ಇದೆ. ಲೇಔಟ್ ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ನಮಗೆ ಇಲ್ಲಿ ಟ್ರಯಾಂಪ್ ಬ್ಯಾಡ್ಜಿಂಗ್ ಬರ್ತಾ ಇದೆ ನೋಡಿ, ಇಲ್ಲಿ TR ಸೀರೀಸ್ 400cc ಇಂಜಿನ್ ಇದು ಬರ್ತಾ ಇದೆ. ಬಟ್ ಏನು ಮಾಡಿದೆ ಅಂದರೆ ಈ ಎಕ್ಸಾಸ್ಟ್ ಏನಿದೆ ಕಂಪ್ಲೀಟ್ಲಿ ಬ್ಲ್ಯಾಕ್ಡ್ ಔಟ್ ಫಿನಿಶ್ ಮಾಡಿಬಿಟ್ಟಿದ್ರೆ. ಸೊ ಇದೊಂಥರ ಹೊಸದಾಗಿ ಫ್ರೆಶ್ ಆಗಿ ಬರ್ತಿದೆ. ಬಿಕಾಸ್ ಮುಂಚೆ ನಮಗೆ ಕಂಪ್ಲೀಟ್ಲಿ ಒಂದು ಸ್ಟೀಲ್ ಇಲ್ಲ ಅಂದರೆ ಅಲ್ಯೂಮಿನಿಯಂ ಫಿನಿಶ್, ಕ್ರೋಮ್ ಫಿನಿಶ್ನ ಕಂಪ್ಲೀಟ್ಲಿ ಸೆಕ್ಷನ್ ಬರೋದು. ಮುಂದೆ ಬಂದರೆ ಇಲ್ಲಿನೂ ಮೇಜರ್ ಚೇಂಜಸ್ ಆಗಿದೆ. ನಾನು ಹೇಳ್ತೀನಿ ಸ್ಕ್ಯಾಮ್ ಬಗ್ಗೆ, ಆಲ್ಮೋಸ್ಟ್ ವೆಯ್ಟ್ ಮಾಡಿ ವಿಡಿಯೋ ಎಂಡರ್ಗೂ. ಮುಂದೆ ನೋಡಿದ್ರೆ ಸಸ್ಪೆನ್ಷನಲ್ಲಿ ಚೇಂಜಸ್ ಆಗಿಬಿಟ್ಟಿದೆ. ನಿಮಗೆ ನಾರ್ಮಲ್ NS 400Z ಅಲ್ಲಿ ಯಾವ ಥರ ಬರ್ತಿತ್ತು ಸಸ್ಪೆನ್ಷನ್, ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ರೆ ನಮಗೆ ಅಪ್ ಸೈಡ್ ಡೌನ್ ಫೋಕ್ಸ್ ಸಿಗೋದಿಲ್ಲ. ವೀಲ್ ಸೈಜು ಆಲ್ಮೋಸ್ಟ್ ಸೇಮ್ ಇದೆ, 17 ಇಂಚು. ಬಟ್ ಟೈರ್ಸ್ ಏನಿದೆ ಅಪೋಲೋ ಹಾಗೂ ವ್ಯಾಡಸ್ಟೈನ್ ಇಲ್ಲದೆ ನಮಗೆ MRF ಝ್ಯಾಪರ್ ಟೈರ್ಸು, ರೇಡಿಯಲ್ ಟೈರ್ಸ್ ಅಲ್ಲ ಇದು. ಸೊ ನಾರ್ಮಲ್ ಟೈರ್ಸೇ. ಸೊ ಇದರಿಂದ ಗ್ರಿಪ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಏನಂದರೆ ನಾರ್ಮಲ್ ಸಿಟಿ ಯೂಸೇಜ್ಗೆ, ರನ್ನಿಂಗ್ಗೆ ಈ ಟೈರ್ಸು ಲಾಂಗ್ ಲೈಫ್ ಜಾಸ್ತಿ ಬರುತ್ತೆ. ಸೊ ಅದೊಂದು ಬಿಗ್ ಅಡ್ವಾಂಟೇಜು. ಸೊ ಇದರ ಟೈರ್ ಸೈಜ್ ಬಂದು 110/70 17 ಇಂಚು ಟ್ಯೂಬ್ಲೆಸ್ ಟೈರ್ಸು. ಇಲ್ಲಿ ನಮಗೆ ಸ್ಟಿಕ್ಕರಿಂಗ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ಡ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ. ಇದೆಲ್ಲ ಈ ಪಾರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಈವನ್ ಹೆಡ್ಲೈಟ್ ಪೊಸಿಷನಿಂಗ್ ನೀವು ನೋಡಿದ್ರೆ ಸೇಮ್ ಇದೆ. ನಿಮಗೆ ಟ್ರಯಾಂಪ್ ಬ್ಯಾಡ್ಜಿಂಗ್ ಸೆಂಟ್ರಲ್ ಬರುತ್ತೆ. ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡಿ. ಹೈ ಬೀಮ್, ಲೋ ಬೀಮ್ ಏನಿದೆ ಇಲ್ಲಿ ನೋಡ್ಬೋದು ನಾವು. ಇದು ಹೈ ಬೀಮ್, ಇದು ಲೋ ಬೀಮ್. ಈವನ್ ಇಂಡಿಕೇಟರ್ಸು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸ್ವಲ್ಪ ಫಾಗ್ಡ್ ಅಪ್ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿತ್ತು. ಕಂಪ್ಲೀಟ್ LED ಸೆಟಪ್. ಸೊ ಈ ಫ್ರಂಟ್ ಎಂಡ್ ಅಲ್ಲಿ ನಮಗೆ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ. ಹಾಗೆ ಅಡ್ಜಸ್ಟಬಲ್ ಲೀವರ್ಸು ಕೊಡಲಿಲ್ಲ ನಮಗೆ, ಬ್ರೇಕಲ್ಲೂ ಆಗಲಿ ಕ್ಲಚ್ಚಲ್ಲೂ ಆಗಲಿ. ತುಂಬ ಬೇಸಿಕ್ ಆಗಿದೆ. ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸೇಮ್ ಟು ಸೇಮ್ ಆಗಿದೆ. ಆನಲಾಗ್ ಪ್ಲಸ್ ಡಿಜಿಟಲ್ ಕನ್ಸೋಲ್ ಇದೆ. ಆನಲಾಗ್ ಬಂದು ಸ್ಪೀಡೋಮೀಟರ್, ನಮಗೆ ಟೇಲ್ ಲೈಟ್ಸ್ ಎಲ್ಲ ಇದೆ. ಡಿಜಿಟಲ್ ಅಲ್ಲಿ ನಮಗೆ ಗೇರ್ ಪೊಸಿಷನ್ ಇಂಡಿಕೇಟರು, ಹಾಗೆ ಟ್ಯಾಕೋಮೀಟರ್, ನಮಗೆ ಫ್ಯೂಯಲ್ ಗೇಜು, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರು. ಹಾಗೆ ನಮಗೆ ಇಲ್ಲಿ ಐ ಬಟನ್ ಏನಿದೆ, ಈ ಐ ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು, ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ, ಟ್ಯಾಂಕ್ ರೇಂಜ್ ಎಷ್ಟಿದೆ, ಓಡೋಮೀಟರ್, ಟ್ರಿಪ್ ಎ, ಟ್ರಿಪ್ ಬಿ, ಈ ಡೀಟೇಲ್ಸ್ ಎಲ್ಲಾನು ಸಿಗುತ್ತೆ. ಸೊ ಸೂಪರ್ ಇನ್ಫಾರ್ಮೇಟಿವ್, ಕಾಂಪ್ಯಾಕ್ಟ್ ಆಗಿರುವಂಥ ಡಿಸ್ಪ್ಲೇ. ಹಾಗೆ ನೀವು ಸೈಡಲ್ಲಿ ನೋಡಿದ್ರೆ ನಮಗೆ ಸೂಪರ್ ಯೂಸ್ಫುಲ್ ಆದಂಥ ಚಾರ್ಜರ್ನು ಕೊಟ್ಬಿಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜರ್ ಕೂಡ. ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಸ್ವಿಚ್ ಗೇರ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಅಷ್ಟೊಂದು ಕ್ವಾಲಿಟಿ ಅಂದ್ರೆ ನಾಟ್ ಬ್ಯಾಡ್, ಡೀಸೆಂಟ್ ಅಂತಾನೆ ಹೇಳಬೇಕು ಸ್ವಿಚ್ ಗೇರ್ ಕ್ವಾಲಿಟಿ. ಸೊ ಹಿಮಾಲಯನ್ ತರ ನಾವು ಸಪ್ರೇಟ್ ಆಗಿ ಇಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ರಿಯಲ್ ಪೊಸಿಷನ್ ಅಲ್ಲಿ ಕೊಟ್ಟಿದ್ದಾರೆ. ನಮಗೆ ಕ್ಲಚ್ ಸ್ವಲ್ಪ ಲೈಟ್ ಆಗೇ ಇದೆ. ಇಲ್ಲೊಂದು ಐ ಬಟನ್ ಕೊಟ್ಟಿದ್ದಾರೆ, ಇದು ನಾವು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಆಫ್ ಮಾಡ್ಕೊಳ್ಳೋದಕ್ಕೆ, ಆನ್ ಮಾಡ್ಕೊಳ್ಳೋದಕ್ಕೆ. ಇಂಡಿಕೇಟರ್ಸ್ ಆನ್, ಸಿಂಪಲ್ ಪೊಸಿಷನ್. ಇಲ್ಲಿ ನಮಗೆ ಇಂಜಿನ್ ಕಿಲ್ ಸ್ವಿಚ್ ನ ಕೊಟ್ಟಿದ್ದಾರೆ. ಇಲ್ಲಿ ಹಜಾರ್ಡ್ ಲೈಟ್ಸ್
ಹಾಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬಿಕಾಸ್ ಇದರಲ್ಲಿ ಚೇಂಜಸ್ ಅಂತೂ ಮಾಡಿದ್ದಾರೆ. ಸ್ವಲ್ಪ ಡಿಸ್ಟಿಂಕ್ಟಿವ್ ಆಗಿದೆ ಎಕ್ಸಾಸ್ಟ್ ನೋಟ್ ಸ್ಪೀಡ್ 400ಗೂ T4ಗೂ. ಏನಂದ್ರೆ ಪ್ರಾಪರ್ ಕ್ಲಾಸಿಕ್ ಗಾಡಿಗಳ ತರ ಸ್ವಲ್ಪ ತಂಪಿ ಆಗಿದೆ. ಯೂಶಲಿ ನೀವು ರೆಟ್ರೋ ಕ್ಲಾಸಿಕ್ ಬೈಕ್ಸ್ ನೋಡಿದ್ರೆ ತಂಪ್ ಅನ್ನೋದು ಜಾಸ್ತಿ ಬರುತ್ತೆ, ಸ್ವಲ್ಪ ಸೌಂಡ್ ಅನ್ನೋದು ಜಾಸ್ತಿ ಬರುತ್ತೆ. ಈ ಗಾಡಿಯಲ್ಲಿ ಆ ಸೌಂಡ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಐ ಥಿಂಕ್ ಸ್ಪೀಡ್ 400ಗಿಂತ ಈ ಗಾಡಿಯಲ್ಲಿ ಸೌಂಡ್ ಅನ್ನೋದು ಇಂಪ್ರೂವ್ಮೆಂಟ್ ಆಗಿದೆ. ಮಿರರ್ಸ್ ಅಲ್ಲಿ ಚೇಂಜಸ್ ಆಗಿದೆ. ನಿಮಗೆ ಟ್ರೆಡಿಷನಲ್ ಮಿರರ್ಸ್ ಏನೇ ಕೊಟ್ಟಿದ್ದಾರೆ. ನಮಗೆ ಸ್ಪೀಡ್ 400 ಅಲ್ಲಿ ಬಾರ್ ಅಂಡ್ ಮಿರರ್ಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಇದರಲ್ಲಿ ಇಲ್ಲ. ಐ ಥಿಂಕ್ ಈ ಮಿರರ್ಸೇ ನನಗೆ ತುಂಬಾನೇ ಇಷ್ಟ. ಅದಕ್ಕಿಂತ ಸ್ಟಿಕ್ಕರಿಂಗ್ ನೋಡ್ಬೋದು, ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಟ್ರ್ಯಾಂಪ್ ಲೋಗೋ ಆಗಿರ್ಬೋದು, ಇಲ್ಲಿ 400 ಆಗಿರ್ಬೋದು, ಇಲ್ಲಿ ಟ್ಯಾಂಕ್ ಮೇಲೆ ನಮಗೆ ಸ್ಪೀಡ್ T4 ಅಂತ ಇದೆ. ಸೊ ಇಲ್ಲಿ ಮಾತ್ರ ನಿಮ್ಗೆ ಗೊತ್ತಾಗೋದು ಸ್ಪೀಡ್ T4. ಹಾಗೆ ಸೈಡಲ್ಲಿ ಸೈಡ್ ಸಿಲುವೇಟ್ ಅಲ್ಲಿ ನೋಡಿ ಸ್ಪೀಡ್ T4 ಅಂತ ಕೊಟ್ಟಿದ್ದಾರೆ. ಹೆಸರು ಚೆನ್ನಾಗಿದೆ ಸ್ಪೀಡ್ T4 ಅಂತ, ಬಿಕಾಸ್ ಇವ್ರ ಅಣ್ಣಂದ್ರು ಟ್ವಿನ್ ಸಿಲಿಂಡರ್ ಗಾಡಿಗಳಿದೆಯಲ್ಲ, T100 T120 ಬಾನಿವಿಲ್ಸ್ ಏನಿದೆ, ಸಿಕ್ಕಾವಡೆ ಕ್ರೇಜಿ ಗಾಡಿಯಲ್ಲಿ. ನೀವು ಯಾವ್ದಾದ್ರು ಟೈಮ್ ಸಿಕ್ಕಿದ್ರೆ ಹೋಗಿ ಟೆಸ್ಟ್ ರೈಡ್ ಮಾಡಿ, ಲೈಕ್ ಕಳೆದು ಹೋಗ್ಬಿಡ್ತೀರಾ ಆ ಗಾಡಿಗಳನ್ನ. ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ, ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ನಿಮಗೆ KTMs ಅಲ್ಲಿ ಇಲ್ಲ ಡಾಮಿನರ್ ಅಲ್ಲಿ ಚೈನ್ ಸ್ಪ್ರಾಕೆಟ್ ಹತ್ ಕಡೆ ಬರುತ್ತೆ, ಇದರಲ್ಲಿ ಈ ಸೈಡ್ ಬರುತ್ತೆ. ಸೊ ಅದೊಂದು ಡಿಸ್ಟಿಂಕ್ಟಿವ್ ಚೇಂಜಸ್ ಅಂತಾನೆ ಹೇಳ್ಬೇಕು. ಇನ್ನೊಂದು ವಿಷಯ ಏನಂದ್ರೆ ನಮಗೆ ಸೀಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈಗಿರೋ ಸ್ಪೀಡ್ 400 ಅಲ್ಲಿ ನಿಮಗೆ ಕ್ವಿಲ್ಟೆಡ್ ಸೀಟು, ಇನ್ನು ಸ್ವಲ್ಪ ಕುಷನಿಂಗ್ ಜಾಸ್ತಿ ಕೊಟ್ಟಿದ್ದಾರೆ. ಬಟ್ ಐ ಥಿಂಕ್ ನೀವು ಜಾಸ್ತಿ ಹೊತ್ತು ರೈಡ್ ಮಾಡ್ಬೇಕಂದ್ರೂ ನಿಮಗೆ ತುಂಬಾನು ಸಾಫ್ಟ್ ಇರ್ಬೋದು, ತುಂಬಾ ಹಾರ್ಡ್ ಇರ್ಬೋದು, ಪರ್ಫೆಕ್ಟ್ ಮಿಡಲ್ ಗ್ರೌಂಡ್ ಅಲ್ಲಿ ಇರಬೇಕು. ಸೀಟ್ ಹೈಟ್ ನ ನೋಡಿದ್ರೆ ವೆರಿ ಕಂಫರ್ಟಬಲ್ ಸೀಟ್ ಹೈಟ್ ಅಂತಾನೆ ಹೇಳ್ಬೇಕು. ತುಂಬಾ ಹೈಟು ಇಲ್ಲ, ತುಂಬಾ ಕುಳ್ಳಕ್ಕಿಲ್ಲ, ಪರ್ಫೆಕ್ಟ್. ಇವನ್ ಶಾರ್ಟರ್ ರೈಡರ್ಸ್ಗೂ ಕಂಫರ್ಟಬಲ್. ಇನ್ನೊಂದು ವಿಷಯ ಏನಂದ್ರೆ ಈ ಗಾಡಿ ತುಂಬಾ ಲೈಟ್ ಗುರು. ಯೂಶಲಿ ನೀವು ರೆಟ್ರೋ ಕ್ಲಾಸಿಕ್ ಇಲ್ಲ ನಿಯೋ ರೆಟ್ರೋ ಬೈಕ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಈ ಗಾಡಿನ ನೋಡಿ ಆರಾಮಾಗಿ ಆಟ ಆಡ್ಬೋದು. ಸೊ ವೆರಿ ಕಂಫರ್ಟಬಲ್ ಬೈಕ್. ವೆಯ್ಟ್ ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಹಿಂದೆ ಬಂದ್ರೆ ನಮಗೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ, ಗ್ಯಾಸ್ ಚಾರ್ಜ್ ಮೋನೋಶಾಕ್ ಸಸ್ಪೆನ್ಷನ್. ಪ್ರೀಲೋಡ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಆಲ್ರೆಡಿ ಹಿಡನ್ ಆಗ್ಬಿಟ್ಟಿದೆ, ನಿಮ್ಗೆ ಹಿಂದೆ ಅಷ್ಟೊಂದು ಕಾಣಿಸೋದಿಲ್ಲ. ಬಟ್ ಇನ್ನೊಂದು ವಿಷಯ ಏನ್ ಚೇಂಜ್ ಮಾಡಿದ್ದಾರೆ ನಮಗೆ ಸ್ಪೀಡ್ 400 ಈ ಗಾಡಿಗೆ ಅಂದ್ರೆ ವೀಲ್ ಬೇಸ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ, ಆಲ್ಮೋಸ್ಟ್ 30 mm ಎಕ್ಸ್ಟೆಂಡ್ ಆಗಿದೆ. ಸೊ ಇದರಿಂದ ನಿಮ್ಗೆ ರೋಡ್ ಅಲ್ಲಿ ಕಂಫರ್ಟಬಲ್ ರೈಡಿಂಗು ಇನ್ನೂ ಚೆನ್ನಾಗಿರುತ್ತೆ ಅಂತ ಟ್ರ್ಯಾಂಪ್ ಅವ್ರು ಹೇಳ್ತಿದ್ದಾರೆ. ಆಕ್ಚುಲಿ ನಿಮ್ಗೆ ಸ್ಪೀಡ್ 400ಗಿಂತ ಈ ಗಾಡಿಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ ರೈಡಿಂಗ್ ಅಂತ ಟ್ರ್ಯಾಂಪ್ ಅವ್ರು ಕೋಟ್ ಮಾಡ್ತಿದ್ದಾರೆ. ಎಷ್ಟು ಮಾತ್ರ ನಿಜ ಅಂತ ನಾನು ಈಗ ಜಸ್ಟ್ ಇನ್ನೊಂದು ಫ್ಯೂ ಮಿನಿಟ್ಸ್ ಅಲ್ಲಿ ನಾನು ರೈಡ್ ಮಾಡ್ಕೊಂಡು ಹೇಳ್ತೀನಿ. ಸ್ವಿಂಗಾಮ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ. ಸೊ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಯಾವ ತರ ಎಕ್ಸ್ಟೆಂಡ್ ಆಗಿದೆ ಅಂತ ನನ್ಗಂತೂ ಗೊತ್ತಿಲ್ಲ. ರಿಯರ್ ಟೈರ್ ನಮ್ಗೆ ಸ್ವಲ್ಪ ಚಿಕ್ಕದಾಗಿದೆ. ಸೇಮ್ MRF ಜ್ಯಾಪರ್ ನೈಲೋ ಗ್ರಿಪ್ ಟೈರ್ಸ್. ಇದು 140 ಸೆಕ್ಷನ್ ಕೊಟ್ಟಿದ್ದಾರೆ, ಬಿಕಾಸ್ ನಮಗೆ ಸ್ಪೀಡ್ ಅಲ್ಲಿ 150 ಸೆಕ್ಷನ್ ಬರ್ತಾ ಇದೆ. ಅದ್ರಲ್ಲಿ ನಿಮಗೆ ರೇಡಿಯಲ್ ಟೈರ್ಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ಗ್ರಿಪ್ಪಿ ಆಗಿರುತ್ತೆ. ಇದು ನಾರ್ಮಲ್ ಟೈರ್ಸ್. ಹೀಗೆ ಟೇಲ್ ಟೈಡಿಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗ್ಲಿಲ್ಲ, ಸ್ವಲ್ಪ ದೊಡ್ಡದಾಗಿದೆ. ನಿಮಗೆ ಡ್ಯೂಕ್ 390 ಯಾವ ತರ ಟೇಲ್ ಟೈಡ್ ಇದೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇಂಡಿಕೇಟರ್ಸ್ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೇಕು. ಟೇಲ್ ಲೈಟ್ ಚೆನ್ನಾಗಿದೆ, ಡಿಸ್ಟಿಂಕ್ಟಿವ್ ಆಗಿ ನೋಡಕ್ಕೂ ಸಖತ್ತಾಗಿದೆ. ಇದು ಆಲ್ಮೋಸ್ಟ್ ಪ್ರೊಟೆಕ್ಷನ್ ಕೊಡುತ್ತೆ ಹಿಂದೆ ಏನಾದ್ರು ನಮಗೆ ಸ್ಲಶ್ ಏನೋ ಆಗ್ದಿದಂಗೆ. ನಮಗೆ ಇಲ್ಲಿ ಸಾರಿ ಗಾರ್ಡ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ. ಸೆಂಟರ್ ಸ್ಟ್ಯಾಂಡ್ ಎಲ್ಲ ಏನು ಬರೋದಿಲ್ಲ. ನಮಗೆ ಫುಟ್ ಪೆಗ್ಸ್ ಅಲ್ಲಿ ನೀವು ಹೀಗೆ ಬಂದು ನೋಡಿದ್ರೆ ಫುಟ್ ಪೆಗ್ಸ್ ಅಲ್ಲಿ ಟ್ರ್ಯಾಂಪ್ ಲೋಗೋ ಅಂತ ಕೊಟ್ಟಿದ್ದಾರೆ, ರಬ್ಬರ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಅಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸಸ್ ಟ್ರ್ಯಾಂಪ್ ಅವ್ರು ಮಾಡ್ಲಿಲ್ಲ. ಗಾಡಿಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 23,000 ಕಮ್ಮಿ ಆಗಿದ್ರು ಕಾಂಪ್ರಮೈಸಸ್ ಅಂತೂ ಆಗ್ಲಿಲ್ಲ. ಬಟ್ ಒಂದ್ ಕಾಂಪ್ರಮೈಸ್ ಮೇಜರ್ ಆಗಿ ಮಾಡಿರೋದಂದ್ರೆ ಅವರು ನಮ್ಗೆ ರೈಡ್ ಬೈ ವೈರ್ ಇಲ್ಲ ಈಗ. ಸೊ ಏನಂದ್ರೆ ನಮ್ಗೆ ಥ್ರಾಟಲ್ ಬೈ ವೈರ್ ಇರೋದು. ನೋಡು ನಿಮ್ಗೆ ವೈರ್ ಏನಿದೆ ಥ್ರಾಟಲ್ ಬೈ ವೈರ್. ಇದು ರೈಡ್ ಬೈ ವೈರ್ ಏನಂದ್ರೆ ಸೆನ್ಸರ್ ಇಂದ ಆಗುತ್ತೆ. ನಾವು ಥ್ರಾಟಲ್ ಇನ್ಪುಟ್ ಕೊಟ್ಟಾಗ ಆ ಸೆನ್ಸರ್ ಇಂದ ECU ಹೋಗಿ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಮೆಕ್ಯಾನಿಕಲ್ ಆಕ್ಷನ್ ಏನಿಲ್ಲ, ಬಟ್ ಇದರಲ್ಲಿ ಮೆಕ್ಯಾನಿಕಲ್ ಆಕ್ಷನ್ ಬರುತ್ತೆ. ಸೊ ಅದರಿಂದ ಏನಾಗ್ತಿದೆ ಅಂದ್ರೆ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಗಾನ್. ಈ ಗಾಡಿಯಲ್ಲಿ ನಿಮ್ಗೆ ಟ್ರಾಕ್ಷನ್ ಕಂಟ್ರೋಲ್ ಅನ್ನೋದೇ ಇಲ್ಲ. ಯೂಶಲಿ 35 BHP 40 BHP ಗಾಡಿಯಲ್ಲಿ ಬೇಕೇ ಬೇಕು. ಟ್ರಾಕ್ಷನ್ ಕಂಟ್ರೋಲ್ ಇದ್ದಿದ್ರೆ ಚೆನ್ನಾಗಿರೋದು. ಪ್ರಕಾರ ಐ ಥಿಂಕ್ ಇಟ್ಸ್ ಎ ಸ್ಕ್ಯಾಮ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾವು ಹೋದ ವರ್ಷ ಟ್ರಯಾಂಪ್ ಸ್ಪೀಡ್ 400 ಲಾಂಚ್ಗೆ ಹೋಗಿದ್ವಿ. ಈ ಗಾಡಿನ ಲಾಂಚ್ ಮಾಡಿದ್ದು 7,33,000ಕ್ಕೆ. ಕರೆಕ್ಟಾ? ನನ್ನ ಜೊತೆ ಇದ್ದೀರಾ? ಅದಕ್ಕೆ ನಮಗೆ 10,000 ಇಂಟ್ರೊಡಕ್ಟರಿ ಡಿಸ್ಕೌಂಟ್ ಅಂತ ಕೊಟ್ಟರು. ಹಾಗೆ ಏನಾಯ್ತು, ಈ ಗಾಡಿಯ ಬೆಲೆ ಬಂದು 7,23,000. ಆಲ್ಮೋಸ್ಟ್ 3 ತಿಂಗಳಲ್ಲ, 4 ತಿಂಗಳಲ್ಲ, 5 ತಿಂಗಳಲ್ಲ, 6 ತಿಂಗಳು, 7 ತಿಂಗಳು ಅದೇ ಬೆಲೆಯಲ್ಲಿ ಸೆಲ್ ಮಾಡಿದ್ರು. ಅಂಡ್ ಈ ಗಾಡಿಯ ಬೆಲೆ ಬಂದು 2,17,000. ಈಗ ನೀವು ಪ್ರೈಸ್ ಡಿಫರೆನ್ಸ್ ನೋಡಿದ್ರೆ 6,000 ಅಷ್ಟೇ. 6,000ಗೆ ನಿಮ್ಗೆ ಒಳ್ಳೆ ರೇಡಿಯಲ್ ಆದಂತ ಅಪೋಲೋ ಆಲ್ಫಾ H1 ಟೈರ್ಸ್, ಟ್ರಾಕ್ಷನ್ ಕಂಟ್ರೋಲ್, ರೈಡ್ ಬೈ ವೈರ್, 40 BHP ಪ್ಲಸ್ ಇನ್ನೂ ಚೆನ್ನಾಗಿರೋ ಸೀಟು, ಅಪ್ಸೈಡ್ ಡೌನ್ ಫೋಕ್ಸ್. ಸೊ ಇದೆಲ್ಲ ನಿಮಗೆ ಸಿಗ್ತಾ ಇತ್ತು, ಈ ಗಾಡಿಯಲ್ಲಿ ಸಿಗ್ತಾ ಇಲ್ಲ. ಸೊ ಐ ಥಿಂಕ್ ಇನ್ನೂ ಸ್ವಲ್ಪ ಪ್ರೈಸ್ ನ ಕಡಿಮೆ ಮಾಡಬೇಕಾಗಿತ್ತು. ಈಗ ನೀವು ಇಂಟ್ರೊಡಕ್ಟರಿ ಪ್ರೈಸ್ಗೂ ಈ ಪ್ರೈಸ್ಗೂ ನೋಡಿದ್ರೆ 6,000 ಅಟ್ಲೀಸ್ಟ್. ಅದಕ್ಕೂ ಒಂದು 15,000 20,000 ಡಿಫ್ರೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು.
ಈ ಗಾಡಿಯ ಬೆಲೆ ಬಂದು ಒಂದು 2,10,000 ಇಟ್ಟಿದ್ರೆ, ಇಲ್ಲ 2,12,000, ಇಲ್ಲ 10,000 ಇಟ್ಟಿದ್ರು ಐ ಥಿಂಕ್ ಇಟ್ ವಾಸ್ ಮೋರ್ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೇಕು. ಬಟ್ ಈಗಲೂ ಈ ಗಾಡಿಯಲ್ಲಿ ಏನು ಕಡಿಮೆ ಇಲ್ಲ, ಬಿಕಾಸ್ ನಾನು ಆಲ್ಮೋಸ್ಟ್ ಬೆಳಗ್ಗೆಯಿಂದ ರೈಡ್ ಮಾಡ್ತಿದ್ದೀನಿ. ಬನ್ನಿ ಆ್ಯಂಡ್ ಈ ಗಾಡಿಯ ರೈಡ್ ಮಾಡುವಂಥ ಸಮಯ ಜಸ್ಟ್ ಒಂದು ಬಿಟ್ಸ್ ನಿಮ್ಗೆ ಏನು ಹೇಳ್ಬೇಕಂದ್ರೆ ನೋಡಿ, ಇಲ್ಲೊಂಥರ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ, ಇಲ್ಲಿ ಬ್ಯಾಜಿಂಗ್ ಬಂದ್ಬಿಟ್ರೆ ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ಫಿನಿಶ್ ಬಂದ್ಬಿಟ್ಟಿದೆ. ಹಾಗೆ ಬ್ರೇಕ್ಸ್ ಬಗ್ಗೆ ಮಾತಾಡಿದ್ರೆ 400cc ಬಜಾಜ್ ಟ್ರಯಾಂಪ್ KTM ಯಾವ ಥರ ಬ್ರೇಕ್ಸ್ ಬರುತ್ತೋ ಆಲ್ಮೋಸ್ಟ್ ಸಿಮಿಲರ್ ನಿಮಗೆ ಡಾಮಿನರಲ್ಲಿ ಯಾವ ಥರ ಬರುತ್ತೋ ಅದೇ ಕೊಟ್ಟಿದ್ದಾರೆ. ಬೈಬ್ರೆ ಅವ್ರದ್ದು, ಬೈ ಬ್ರೆಂಬೋ. ಹಿಂದೆ ನಮಗೆ ಸ್ವಲ್ಪ ಚಿಕ್ಕದು. ಅದು ಬಿಟ್ಟರೆ ಮೇಜರ್ ಡೌನ್ ಗ್ರೇಡ್ ಅಂದ್ರೆ ಟೈರ್ಸೇ ನನ್ನ ಪ್ರಕಾರ, ಬಿಕಾಸ್ ಇಂಜಿನ್ ಇಸ್ ತುಂಬ ಸ್ವೀಟ್ ಗುರು, ವೆರಿ ಸ್ವೀಟ್ ಇಂಜಿನ್. ಆ್ಯಂಡ್ ಈವನ್ ನೀವು ಸ್ಟಾರ್ಟಿಂಗ್ ನೋಡಿದ್ರೇ ನೋಡಿ, ಗಾಡಿ ಆಕ್ಚುಲಿ ಎಕ್ಸಾಸ್ಟ್ ನೋಟ್ ಒಂಥರ ಡಿಸ್ಟಿಂಕ್ಟಿವ್ ಆಗಿ ಸ್ವೀಟ್ ಆಗಿದೆ ಇವಾಗ. ಸೇಮ್ ಟೈಮ್ ಇನಿಷಿಯಲ್ ಪವರ್ ಟಾರ್ಕ್ ಕಿಕ್ಕಿನ್ನು ಆಲ್ಮೋಸ್ಟ್ ಸ್ಪೀಡ್ 400 ಸ್ವಲ್ಪ ಚೆನ್ನಾಗೂ ಇದೆ ಅದಕ್ಕಿಂತನೂ ಆಕ್ಚುಲಿ. ಹಾಗೆ ಇಲ್ಲಿ ಗಂಧದ ಗುಡಿ ಅಂತ ಹೋಟೆಲ್ ಇದೆ, ಹೋಟೆಲ್ ಗಂಧದ ಗುಡಿ ಅಂತ, ಸಂಗೀತ ರೂಮ್ ಕೆಳಗಡೆನೆ ಇರೋದು. ಸೂಪರ್, ನಮ್ಮ ಫ್ರೆಂಡ್ದೇ ಹೋಟೆಲ್ ಅದು. ಡೆಫಿನೆಟ್ಲಿ ಇಲ್ಲಿ ಏನಾದ್ರು ನೀವು ಚಂದಾಪುರ ಸೈಡ್ ಬಂದಿದ್ರೆ ಟ್ರೈ ಮಾಡಿ. ಬೆಸ್ಟ್ ಬಿರಿಯಾನಿ, ಬೆಸ್ಟ್ ನಾನ್ ವೆಜ್. ಮೇನ್ ಥಿಂಗ್ ನಿಮ್ಗೆ ತುಂಬಾ ತುಂಬಾ ಇಷ್ಟ ಆಗೋದು ಈ ಗಾಡಿಯಲ್ಲಿ, ಎಷ್ಟು ಸ್ಲೀಕ್ ಆಗಿ, ಎಷ್ಟು ಈಸಿಯಾಗಿ ಟ್ರಾನ್ಸಿಷನ್ ಆಗುತ್ತೆ ಗೇರ್ಸ್ ಅಂತ. ನಾಟ್ ಅಗ್ರೆಸಿವ್ ಪವರ್, ಇದರಲ್ಲಿ ಲೀನಿಯರ್ ಪವರ್ ಅನ್ನೋದಿದೆ. ಬಟ್ ಈವನ್ 100 ವೈಬ್ರೇಷನ್ಸ್ ಇಲ್ಲ. ಈಗ ಸ್ಲೈಟ್ ಆಗಿ ವೈಬ್ರೇಷನ್ಸ್ ಕಿಕ್ಕಿನ್ ಆಗ್ತಿದೆ. 120 ಈಸಿ. ಸೊ ಮೇಜರ್ ಫ್ಯಾಕ್ಟರ್ ನಾನು ಹೇಳ್ಬೇಕಾದ್ರೆ ಟೈರ್ಸ್ನ, ಬಿಕಾಸ್ ನಾನು ಈ ಸ್ಪೀಡ್ 400 ಲಾಂಚ್ ಆದಾಗ ಮೀಡಿಯಾ ಡ್ರೈವಲ್ಲಿ ನಾವು ಆಲ್ಮೋಸ್ಟ್ ನವಿ ಮುಂಬೈಯಿಂದ ಪುಣೆವರೆಗೂ ಡ್ರೈವ್ ಮಾಡ್ಕೊಂಡ್ಬಂದ್ವಿ. ಬಟ್ ಸಿನ್ಸ್ ಈ ಮುಂಬೈ ಪುಣೆ ಹೈವೇಲಿ ಎಕ್ಸ್ಪ್ರೆಸ್ ವೇಲಿ ಬೈಕ್ಸ್ ಅಲೌಡ್ ಇಲ್ಲ ಅಲ್ವಾ, ಸೊ ಅದಕ್ಕೆ ನಾವು ಹಳೆ ಮುಂಬೈ ಪುಣೆ ರೋಡಲ್ಲಿ ಬರಬೇಕಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಬೆಳಗ್ಗೆ ರೈಡ್ ಸ್ಟಾರ್ಟ್ ಆಗಿಂದ ಸಾಯಂಕಾಲ ರೈಡ್ ಮುಗಿಯೋವರೆಗೂ ಮಳೆ ಬರ್ತಾನೆ ಇತ್ತು. 8 ಅವರ್ ಮಳೆಯಲ್ಲೇ ಘಾಟ್ ಸೆಕ್ಷನಲ್ಲಿ ಓಡಿಸ್ಕೊಂಡ್ ಬಂದ್ವಿ. ಎಲ್ಲಂದ್ರೂ ಸ್ಲಿಪ್ ಆಗಲಿಲ್ಲ, ಬಿಕಾಸ್ ಒಂದು ಟ್ರಾಕ್ಷನ್ ಕಂಟ್ರೋಲ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯಿತು. ಎರಡನೇದು ಟೈರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದರಲ್ಲಿ ಅಪೋಲೋ ಆಲ್ಫಾ H1 ಟೈರ್ಸ್ ಇತ್ತು, ಸೂಪರ್ ಟೈರ್ಸ್. ಈಗ ಸ್ಪೀಡ್ 400 ನಿಮಗೆ ವೆಲ್ಡಸ್ಟೈನ್, ಅಪೋಲೋದವ್ರದ್ದೇ ಸಬ್ ಬ್ರ್ಯಾಂಡ್ ಆದಂತ ವೆಲ್ಡಸ್ಟೈನ್ ಟೈರ್ಸ್ ಬರ್ತಾ ಇದೆ. ಈ MRF ಟೈರ್ಸ್ ಬಿಗ್ ಡೌನ್ ಗ್ರೇಡ್ ಅಂತಾನೆ ಹೇಳ್ಬೇಕು ನನ್ನ ಪ್ರಕಾರ, ಬಿಕಾಸ್ ಅದೇ ಲೆವೆಲ್ ಕಾನ್ಫಿಡೆನ್ಸ್ ನನಗೆ ಈ ಗಾಡಿಯಲ್ಲಿ ಬರ್ತಾ ಇಲ್ಲ. ಟು ಬಿ ಆನೆಸ್ಟ್, ನನ್ನ ಪ್ರಕಾರ ಯಾರು ಈ ಗಾಡಿನ ಆ ಲೆವೆಲ್ಗೆ ರೈಡ್ ಮಾಡಲ್ಲ, ಪುಷ್ ಮಾಡಲ್ಲ. ನಾನು ಹೇಳ್ದಂಗೆ ಟ್ರಯಾಂಪ್ ಅವರು ಪ್ರೈಸಿಂಗ್ ಗೇಮ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಬೋದಾಗಿತ್ತು. ಬಿಕಾಸ್ ಆ ಇಂಟ್ರೊಡಕ್ಟರಿ ಪ್ರೈಸ್ ಏನ್ ಕೊಟ್ಟಿದ್ರು 7,23,000, ಈಗ 7,15,000, ಇಷ್ಟೊಂದು ಕಾಸ್ಟ್ ಕಟ್ಟಿಂಗ್ ಮಾಡಿ ನನ್ನ ಪ್ರಕಾರ ಜಸ್ಟಿಫೈಡ್ ಇಲ್ಲ. ತುಂಬಾ ಜನಕ್ಕೆ ಅನ್ಸ್ಬೋದು, ಬಿಕಾಸ್ ಈಗ ಜಾವರ 42 FJ ಕೂಡ 1,20,000 ಎಕ್ಸ್ ಶೋರೂಮ್. ಸೊ ಇದಕ್ಕಿಂತ ಜಾಸ್ತಿ ಆ ಗಾಡಿ, ಇದರಲ್ಲೂ ಪವರ್ ಟಾರ್ಕ್ ಎಲ್ಲ ಕಡಿಮೆನೆ ಇದಕ್ಕಿಂತ, ಬಟ್ ಇದಕ್ಕಿಂತ ಜಾಸ್ತಿ. ಆ ಪ್ರಕಾರ ನೋಡಿದ್ರೆ ಇಟ್ಸ್ ಗುಡ್ ಬೈ ಅಂತಾನೆ ಹೇಳ್ಬೇಕು. ಟು ಮೆನಿ ಡೌನ್ ಗ್ರೇಡ್ಸ್ ಡೂಡ್. ಒಂದ್ ಗುಡ್ ಥಿಂಗ್ ಏನಂದ್ರೆ ಈ ಯಾರೇ ಓನರ್ಸ್ ತಗೊಂತಿದ್ದಾರೆ, ಆಲ್ಮೋಸ್ಟ್ ಟ್ರಯಾಂಪ್ 400ಗೂ ಇದಕ್ಕೂ ಅಷ್ಟೊಂದು ಡಿಫ್ರೆನ್ಸಸ್ ಯಾರಿಗೂ ಗೊತ್ತಾಗೋದಿಲ್ಲ ಅಂಟಿಲ್ ಅನ್ಲೆಸ್ ನೀವು ಕ್ಲೋಸ್ ಆಗಿ ನೋಡಿದ್ರೇನೆ. ಅದು ಬಿಟ್ರೆ ವೆರಿ ಅಜೈಲ್. ನೋಡಿ 6th ಗೇರ್ ಅಲ್ಲಿನೂ 60ರಿಂದ ಆರಾಮಾಗಿ ಕಿಕ್ಕಿನ್ ಆಗುತ್ತೆ. ವೆರಿ ಅಜೈಲ್ ಬೈಕ್, ಬಿಕಾಸ್ ಕಂಪೇರ್ ಟು ಯಾವುದೇ ನಾವು ನಿಯೋ ರೆಟ್ರೋ ಕ್ಲಾಸಿಕ್ ಬೈಕ್ಸ್, ನಿಯೋ ರೆಟ್ರೋ ಅಂದ್ರೆ ಮಾಡರ್ನ್ ಕ್ಲಾಸಿಕ್ಸ್ ಅಂತ ಏನಿದೆ, ಅದಕ್ಕಿಂತ ವೆಯ್ಟ್ ಅಲ್ಲಿ ಕಂಪೇರ್ ಮಾಡಿದ್ರೆ CB350 ಇರ್ಬೋದು, ಇಲ್ಲ CB350 RS ಇರ್ಬೋದು, ಇಲ್ಲ ಗೊರಿಲ್ಲಾ 450 ಇರ್ಬೋದು, 42 FJ ಇರ್ಬೋದು. ಅದಕ್ಕೆಲ್ಲದಕ್ಕಿಂತ ವೆಯ್ಟ್ ಅಲ್ಲಿ ಇದು ಆಲ್ಮೋಸ್ಟ್ ಒಂದು 15ರಿಂದ 20 kg ಕಡಿಮೆ ಇದೆ. ಸೊ ಅದರಿಂದ ನಿಮಗೆ ಡ್ರೈವೇಬಿಲಿಟಿ ರೈಡಿಂಗ್ ಇಂಪ್ರೆಷನ್ಸ್ ಏನಿದೆ, ಈ ಕ್ವಿಕ್ ಓವರ್ಟೇಕ್ಸ್ ಅಂತೂ ಸಾಕಾಗಿ ಮಾಡ್ಬೋದು. ವೆರಿ ಅಜೈಲ್ ಬೈಕ್. ಸೊ ಸಸ್ಪೆನ್ಷನ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಕಂಪೇರ್ ಟು ಹಳೆ ಗಾಡಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ ಅನಿಸ್ತಿದೆ. ಈ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಏನಿದೆ ಇನ್ನೂ ಜಾಸ್ತಿ ಡೈವ್ ಆಗ್ತಿದೆ. ಅಂಡ್ ಹಿಂದೆ ಸಸ್ಪೆನ್ಷನ್ ಆಲ್ಮೋಸ್ಟ್ ಸಿಮಿಲರ್, ಗ್ಯಾಸ್ ಚಾರ್ಜ್, ಮೊನೋಶಾಕ್, ಅಂಡ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟ್ರು. ಸೊ ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ರೇಂಜ್ ಅನ್ನೋದೇನಿದೆ ಅದು ಸಿಗುತ್ತೆ ನಿಮಗೆ. ಈಗ ಬ್ರೇಕಿಂಗ್ ಹಾರ್ಡ್ವೇರ್ ಚೆಕ್ ಮಾಡೋಣ. ನನ್ನ ಪ್ರಕಾರ ಹಿಂದೆ ಬ್ರೇಕು, ಐ ಮೀನ್ ಈ ಬಜಾಜ್ ಗಾಡಿಗಳಲ್ಲೂ ಹಿಂದೆ ಬ್ರೇಕ್ ಅಷ್ಟೊಂದು ನೋಡಿದ್ರೆ ಡಾಮಿನರ್ 400ಅಲ್ಲೂ ಹಿಂದೆ ಬ್ರೇಕ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಇದರಲ್ಲೂ ಡೀಸೆಂಟ್, ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೀಸೆಂಟ್. ನೋಡಿ ಫ್ಲಿಕ್ಕಬಿಲಿಟಿ ನೋಡಿ, ಟ್ರಾಫಿಕಲ್ಲಿ ಈಸಿಯಾಗಿ ಡ್ರೈವ್ ಮಾಡ್ಬೋದು ಗುರು. ನೋಡಿ ಓ ಓ ಓ ಓ ಓ ಓ. ಸೆಕೆಂಡ್ ಗೇರಲ್ಲಿ 65 ಅಷ್ಟೇ, ಅದರಲ್ಲಿ 70+ ಹೋಗ್ತಿತ್ತು. ಥರ್ಡ್ ಗೇರಲ್ಲಿ ಆಲ್ಮೋಸ್ಟ್ 95.
ಇದಕ್ಕಿಂತ ಮೇಲೆ ಹೋಗೋದು ನಮಗೂ ಸೇಫ್ ಅಲ್ಲ, ಅವ್ರಿಗೂ ಸೇಫ್ ಅಲ್ಲ, ಸಿಕ್ಕಾಪಟ್ಟೆ ಫೈನ್ ಬಂದ್ಬಿಡುತ್ತೆ. ಯಾಕೆ ಬೇಕು? ಕ್ವಾಲಿಟಿ ಲೆವೆಲ್ಸ್ ಟಾಪ್ ನಾಚ್, ಸ್ಪೆಷಲಿ ಪೇಂಟು, ಫಿಟ್ ಅಂಡ್ ಫಿನಿಶು, ವೈರಿಂಗ್ ಯಾವ ಥರ ಮಾಡಿದ್ದಾರೆ ಆ್ಯಂಡ್ ವೈಬ್ರೇಷನ್ಸ್ ಲೆವೆಲ್ಸನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಆ್ಯಂಡ್ ಓವರ್ ಆಲ್ ಈ ಡಿಸ್ಪ್ಲೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಗುಡ್ ಆಪ್ಷನ್ ತುಂಬ ಜನ ಬೈಯರ್ಸ್ಗೆ, ವೆರಿ ಗುಡ್ ಆಪ್ಷನ್ ಅಂತಲೇ ಹೇಳಬೇಕು. ಈ T4 ಏನಿದೆ ಈಗ ಇವರ ಕ್ಲಾಸಿಕ್ ಫ್ಯಾಮಿಲಿ ಏನಿದೆ ಈಗ ಕರೆಕ್ಟಾಗಿ ಸೇರ್ಕೊಂಡಿದೆ. T100, T120. ಈಗ ಟ್ರಯಂಪ್ ಅನ್ನೋ ಬ್ರ್ಯಾಂಡ್ ನೋಡಿದ್ರೆ ಈಗ ರಾಯಲ್ ಎನ್ಫೀಲ್ಡ್ ಯಾವ ಥರ ರೆಟ್ರೋ ಇಂದ ಮಾಡರ್ನ್ಗೆ ಸ್ವಿಚ್ ಆಗೋಕೆ ಟ್ರೈ ಮಾಡ್ತಿದೆ, ಇದನ್ನ ಪರ್ಫೆಕ್ಟ್ ಆಗಿ ಮಾಡಿರೋ ಒಂದೇ ಒಂದು ಬ್ರ್ಯಾಂಡು ಟ್ರಯಂಪ್. ಮಾಡರ್ನ್ ಕ್ಲಾಸಿಕ್ಸ್ ಇದೆ, ರೆಟ್ರೋ ಕ್ಲಾಸಿಕ್ಸ್ ಇದೆ, ಅಡ್ವೆಂಚರ್ ಗಾಡಿ ಇದೆ, ಸ್ಪೋರ್ಟ್ಸ್ ಗಾಡಿಗಳು ಇದೆ. ಈಗ ಸ್ಪೋರ್ಟ್ಸಲ್ಲಿ ನೋಡಿದ್ರೆ ನಿಮಗೆ ಡೆಟೋನಾ, ಸ್ಪೀಡ್ ಟ್ರಿಪಲ್, ಸ್ಟ್ರೀಟ್ ಟ್ರಿಪಲ್ಲು, ಈಗ ಹೊಸ ಡೆಟೋನಾ ಏನು 650 ಏನು ಬಂದಿದೆ, ಡೆಟೋನಾ ಕ್ರೇಜಿ ಗಾಡಿ. ಪ್ಲಸ್ ಟೂರರ್, ಅಡ್ವೆಂಚರ್ ಟೂರರ್ಸಲ್ಲಿ ನಮಗೆ ಟೈಗರ್ ಇದೆ, ಸ್ಕ್ರಾಂಬ್ಲರ್ ಇದೆ. ಟೈಗರಲ್ಲಿ ನಮಗೆ 800, 850, 900, 1200ಅಲ್ಲೂ ನಿಮಗೆ ರೋಡು, ಆಫ್ ರೋಡು, ಎಂಡ್ಯೂರೋ ಪ್ರೋ ಈ ಥರ ಹೋಗಿ. ಪ್ಲಸ್ ನಮಗೆ ಕ್ಲಾಸಿಕ್ಸ್ ಅಲ್ಲಿ ನಮಗೆ ಬಾನಿವಿಲ್ಸ್ ಅನ್ನೋದೇನಿದೆ, ಇದು ಬಾನಿವಿಲ್ ಟ್ರಾಂಪ್ ಸ್ಟ್ರೀಟ್ ವಿನ್ 800 ಏನಿದೆ, 800 ಇದೆ, 1200 ಇದೆ. ಪ್ಲಸ್ ನಿಮಗೆ ಸ್ಪೋಕ್ ವೀಲ್ಸ್ ವರ್ಷನ್ಸ್ ಆದಂಥ ಬಾನಿವಿಲ್ಸ್ ಪ್ರಾಪರ್ ರೆಟ್ರೋ ಕ್ಲಾಸಿಕ್. ಸೊ ಎಲ್ಲ ಥರದ ಗಾಡಿಗಳಿದೆ. ಆ್ಯಂಡ್ ಈವನ್ ನನ್ನ ಫೇವ್ರೇಟ್ ಗಾಡಿ ಕ್ಲಾಸಿಕ್ನಲ್ಲಿ ಥ್ರಕ್ಸ್ಟನ್ ಅಂತ ಒಂದು ಗಾಡಿ ಇದೆ, ಲೈಕ್ ನೆಕ್ಸ್ಟ್ ಲೆವೆಲ್ ಗುರು ಗಾಡಿ. ಒಳ್ಳೆ ಕಾಂಬಿನೇಷನ್ ಆಫ್ ಬೋತ್ ಇದೆ ಇದರಲ್ಲಿ. ಸೊ ವೆರಿ ಗುಡ್ ಅಂತಾನೆ ಹೇಳ್ಬೇಕು. ಸೊ ರಾಯಲ್ ಎನ್ಫೀಲ್ಡ್ ಈ ಸ್ವಿಚ್ ಏನಿದೆ ಮಾಡಕ್ ಆಗ್ತಿಲ್ಲ. ಅವ್ರ ಅಡ್ವೆಂಚರ್ ಗಾಡಿಗಳಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈಗ ಮಾಡರ್ನ್, ಈಗ ಹಿಮಾಲಯನ್ ಅನ್ಕೊಳ್ಳಿ, ಸೊ ಅದ್ರಲ್ಲಿ ನಮ್ಗೆ ಪ್ರೋ ಎಲಿಮೆಂಟ್ಸ್ ತಗೊಂಡ್ಬರ್ತಾರೆ, ಫುಲ್ ಮಾಡರ್ನ್. ಈಗ ಗೊರಿಲ್ಲಾ ನೋಡಿದ್ರೆ ಸೇಮ್ ಸ್ವಲ್ಪ ಮಾಡರ್ನ್ ಮಾಡಕ್ ಹೋಗ್ತಾರೆ, ಬಟ್ ಹಿಂದೆ ಬಂದು ರೆಟ್ರೋ ಮಾಡ್ಬಿಡ್ತಾರೆ. ಸೊ ರಾಯಲ್ ಎನ್ಫೀಲ್ಡ್ ಶುಡ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಟ್ರಾಂಪ್. ಡಿಸ್ಟಿಂಗ್ವಿಶ್ ಮಾಡ್ಬೇಕು ಅವ್ರ ಪ್ರಾಡಕ್ಟ್ ನ, ಯಾವಾಗ್ಲೂ ರೆಟ್ರೋ ಅನ್ಕೊಂಡು ಇಲ್ದಿರಾ ಈ ತರ ಮಾಡರ್ನ್ ಎಲಿಮೆಂಟ್ಸ್ ತಗೊಂಡ್ಬಂದು ಚೆನ್ನಾಗಿರುತ್ತೆ. ಐ ಥಿಂಕ್ ಈಗ ಸ್ವಿಚ್ ಆಗ್ತಿದೆ ರಾಯಲ್ ಎನ್ಫೀಲ್ಡ್ ಕೂಡ. ಫುಟ್ ಪ್ಯಾಕ್ಸ್ ಪೊಸಿಷನ್ ಇಸ್ ಕಂಫರ್ಟಬಲ್, ಗೇರ್ ಶಿಫ್ಟಿಂಗ್ ಸ್ಮೂತ್, ರಿಯಲಿ ಸ್ಮೂತ್, ಕ್ಲಚ್ ಆಗಲಿ ಗೇರ್ ಆಗಲಿ. ನೋಡಿ, ಕ್ಲೀನ್ ಶಿಫ್ಟಿಂಗ್. ಸೊ ಓವರ್ ಆಲ್ ನಿಮಗೆ 28ರಿಂದ 30ವರೆಗೂ ಮೈಲೇಜ್ ಸಿಗುತ್ತೆ. ಬಟ್ ಅಂದರೆ ಹೈ ಸ್ಪೀಡ್ ಸ್ಟೆಬಿಲಿಟಿ ಸ್ವಲ್ಪ ಕಡಿಮೆ, ಬಿಕಾಸ್ ಆಫ್ ದ ಟೈರ್ಸ್, ಗಾಡಿಯ ವೆಯ್ಟ್ ನಿಂದ. ಸೊ ಇದೊಂದು ನೋಡ್ಕೊಳ್ಳಿ. ಆ್ಯಂಡ್ ಬನ್ನಿ ಕೊನೆಗೆ ನಿಮ್ಮ ಹಂಚಿಕೆ ಏನು ಪ್ರದೀಪ್ ಅವರೇ? ಈ T4ನ ತಗೊಬೇಕಾ? ಟ್ರಯಂಪ್ ಅವ್ರು ಫಸ್ಟ್ ಆಫ್ ಆಲ್ ಈ ಗಾಡಿನ ಯಾಕೆ ಲಾಂಚ್ ಮಾಡೋದಂದ್ರೆ, ಈಗ ನೀವು ಮೇನ್ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಸೆಲ್ ಆಗ್ತಿರೋ ಗಾಡಿ ಹಂಟರ್ 350. ಹಾಗೆ ಈಗಿನ ರೀಸೆಂಟ್ ಟೈಮಲ್ಲಿ ತುಂಬ ನಿಯೋ ರೆಟ್ರೋ ಕ್ಲಾಸಿಕ್ ಮೋಟರ್ ಸೈಕಲ್ಸು, ಈಗ ಮಾಡ್ರನ್ನೂ ಆಗಿರಬೇಕು, ರೆಟ್ರೋನೂ ಆಗಿರಬೇಕಾಗಿರೋಂಥ ಈ ಮ್ಯಾವ್ರಿಕ್ 440, ಈಗ ರೀಸೆಂಟಾಗಿ ಜಾವಾ 42 FJ ಏನಿದೆ ಅದನ್ನು ಲಾಂಚ್ ಮಾಡಿದ್ದಾರೆ. ಪ್ಲಸ್ ಗೊರಿಲ್ಲಾ 450 ಸ್ವಲ್ಪ ಪ್ರೈಸ್ ಸೆಗ್ಮೆಂಟಲ್ಲಿ ಜಾಸ್ತಿ ಆದ್ರೂ ಅದು ನಿಯೋ ರೆಟ್ರೋನೇ. ಸೊ ಇದು ಎಲ್ಲದಕ್ಕೂ ಕಂಪೀಟ್ ಮಾಡೋದಕ್ಕೆ ಟ್ರಯಂಪ್ ಅವರ ಬೆಲೆ ಸ್ವಲ್ಪ ಜಾಸ್ತಿ ಆಗೋಗಿತ್ತು. ಸೊ ಅದರಿಂದ ಈ ಕಾಸ್ಟ್ ಕಟ್ಟಿಂಗ್ನ ಮಾಡಿ ಸ್ವಲ್ಪ ಅಟ್ರಾಕ್ಟಿವ್ ಪ್ರೈಸಿಂಗ್, ಬಟ್ ಮಿಸ್ಡ್ ಆಪರ್ಚುನಿಟಿ ಅಂತಲೇ ಹೇಳಬೇಕು. ಯಾಕಂದರೆ ಇನ್ನೂ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿದರೆ, ಒಂದು 2,10,000ಗಿಂತ ಕಡಿಮೆ ಮಾಡಿದರೆ ಇನ್ನೂ ತುಂಬ ಜನ ತಗೊಂತ ಇದ್ರು. ಬಟ್ ಕೆಲವರ ಅನಿಸಿಕೆ ಏನಂದ್ರೆ, ಬ್ರ್ಯಾಂಡ್ ವ್ಯಾಲ್ಯೂನ ಇವ್ರು ಕಮ್ಮಿ ಮಾಡ್ತಿದ್ದಾರೆ, ಇಷ್ಟು ಅಫೋರ್ಡಬಿಲಿಟಿ ಮಾಡಿ ಇಷ್ಟು ಕಾಸ್ಟ್ ಕಟ್ಟಿಂಗ್ ಎಲ್ಲ ಮಾಡಬಾರ್ದಾಗಿತ್ತು ಅಂತಾರೆ. ಬಟ್ ನನ್ನ ಪ್ರಕಾರ ಮಾಡಿದ್ದು ಒಳ್ಳೇದಾಯಿತು, ಬಟ್ ಪ್ರೈಸ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕಾಗಿತ್ತು. ಲಾಸ್ಟ್ ಇಯರ್ ಇಂಟ್ರೊಡಕ್ಷನ್ ಪ್ರೈಸ್ಗಿಂತ ಇದು 6,000 ಕಡಿಮೆ ಅಷ್ಟೇ. ಎಷ್ಟೊಂದು ಕಾಸ್ಟ್ ಕಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ. ಸಸ್ಪೆನ್ಷನು, ರೈಡ್ ಬೈ ವೈರು, ಟ್ರಾಕ್ಷನ್ ಕಂಟ್ರೋಲು, ಸ್ಮಾಲರ್ ಟೈರ್ಸು, ಇಂಜಿನಲ್ಲಿ ಡಿಟ್ಯೂನ್ ಮಾಡಿ. ಸೊ ಇದೆಲ್ಲದ್ರಿಂದ ಐ ಥಿಂಕ್ ಇನ್ನೂ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಬೇಕಾಗಿತ್ತು. ಬಟ್ ತುಂಬ ಜನ ಈ ಗಾಡಿನ ಎಂಜಾಯ್ ಮಾಡ್ತಾರೆ, ರೈಡ್ ಮಾಡೋದು ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಕ್ಚುಲಿ ಸ್ಪೀಡ್ 400ಗಿಂತ ಈ ಗಾಡಿ ಓಡಿಸೋದಕ್ಕೆ ನನಗೆ ಕಂಫರ್ಟಬಲ್ ಆಗಿಂತ ನನ್ನ ಅನಿಸಿಕೆ. ನೀವು ಟೆಸ್ಟ್ ರೈಡ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಹಾಕಿ, ಸೊ ದಟ್ ಯೂಟ್ಯೂಬ್ ಹ್ಯಾಪಿ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಅಂಡ್ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದೆ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಹೆಲ್ಮೆಟ್ ಹಾಕೊಳ್ಳಿ, ಸೇಫ್ ಆಗಿ ರೈಡ್ ಮಾಡಿ. ಜೈ ಕರ್ನಾಟಕ.